Hello aspirants, welcome to our YouTube ಚಾನಲ್ ಫಿಸಿಕ್ಸ್ ಹಬ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಸೆಟ್ ಜನರಲ್ ಪೇಪರ್ನ ಅತ್ಯಂತ ಇಂಪಾರ್ಟೆಂಟ್ ಟಾಪಿಕ್ ಆದ ಹೈಯರ್ ಎಜುಕೇಷನ್ ಸಿಸ್ಟಮ್ ಅನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ 2013ರಿಂದ 2025ರವರೆಗೆ ಕೇಳಿರುವ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. Let us start with the first question. Identify the institution which is directly responsible for the professional growth of teachers in India. ಅಂದ್ರೆ ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆ ಯಾವುದು? ಸೊ ಒಂದು ಸಂಸ್ಥೆ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ಹೇಗೆ ನೆರವಾಗ್ತದ ಅಂದ್ರೆ ಥ್ರೂ ಡೆವಲಪ್ಮೆಂಟ್ ಆಫ್ ಕರಿಕ್ಯುಲಮ್, ಬೈ ಕಂಡಕ್ಟಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಸ್ಕಿಲ್ಸ್ ಅಂಡ್ ನಾಲೆಜ್ ಅಂಡ್ ಬೈ ಪ್ರೊವೈಡಿಂಗ್ ದಿ ರಿಸೋರ್ಸಸ್. ಸೊ ಇವುಗಳನ್ನೆಲ್ಲ ಪ್ರೊವೈಡ್ ಮಾಡುವ ಸಂಸ್ಥೆ ಯಾವುದಂದ್ರೆ ದಟ್ ಈಸ್ TLC, ಅಂದ್ರೆ ಟೀಚರ್ ಲರ್ನಿಂಗ್ ಸೆಂಟರ್, ದಟ್ ಈಸ್ TLC. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗೆ NAC, CSIR, EMMRC ಆಲ್ಸೋ ಇಂಪಾರ್ಟೆಂಟ್. ಇವುಗಳ ಮೇಲೇನೂ ಸಾಕಷ್ಟು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇವುಗಳ ಫುಲ್ ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ NAC ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್, CSIR ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, EMMRC ಅಂದ್ರೆ ಎಜುಕೇಶನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್? ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ಸೊ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್, ದಟ್ ಈಸ್ CBCS, which provides ಸ್ಟೂಡೆಂಟ್ ಸೆಂಟ್ರಿಕ್ ಲರ್ನಿಂಗ್ ಎನ್ವೈರನ್ಮೆಂಟ್ ವಿತ್ ಫ್ಲೆಕ್ಸಿಬಿಲಿಟಿ. ಅಂದ್ರೆ ಇದರಿಂದ ವಿದ್ಯಾರ್ಥಿಗಳು ತಮ್ಮದೇ ಆದ ಆಯ್ಕೆ ಆಧಾರಿತ ವಿಷಯಗಳನ್ನು ಕಲಿಯಲು ಅನುವು ಮಾಡಿಕೊಡ್ತಿದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಟು ಪ್ರೊವೈಡ್ ದಿ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮುಲೇಷನ್. ನೆಕ್ಸ್ಟ್ ಕ್ವಶನ್, ವಿಚ್ ಆನ್ಸಿಯಂಟ್ ಸೆಂಟರ್ ಆಫ್ ಲರ್ನಿಂಗ್ ಈಸ್ ಆಫನ್ ಕನ್ಸಿಡರ್ಡ್ ದಿ ವರ್ಲ್ಡ್ಸ್ ಫಸ್ಟ್ ಯೂನಿವರ್ಸಿಟಿ ಅಂಡ್ ವಾಸ್ ಲೊಕೇಟೆಡ್ ಇನ್ ಪ್ರೆಸೆಂಟ್ ಡೇ ಬಿಹಾರ್? ಅಂದ್ರೆ ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ನಳಂದ. ನಳಂದ ವಿಶ್ವವಿದ್ಯಾಲಯವು ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯವಾಗಿದ್ದು ಇವಾಗಿನ ಬಿಹಾರ ರಾಜ್ಯದಲ್ಲಿದೆ. ಅಂಡ್ ಇನ್ನೊಂದು ಕ್ವಶನ್ ಅರೈಸ್ ಆಗ್ಬೋದು ಇಲ್ಲಿ, ಯಾವುದಂದ್ರೆ ವರ್ಲ್ಡ್ಸ್ ಫಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಯಾವ್ದಂತ ಕೇಳಿದ್ರು, ಆನ್ಸರ್ ಇಸ್ ನಳಂದ. ನೆಕ್ಸ್ಟ್ ಕ್ವಶನ್, which among the following cannot be stand-alone institutions of higher education? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾಗದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪಾಲಿಟೆಕ್ನಿಕ್ಸ್ ಆಗಲಿ, ನರ್ಸಿಂಗ್ ಸ್ಕೂಲ್ಸ್ ಆಗಲಿ ಅಂಡ್ ಬಿಸ್ನೆಸ್ ಸ್ಕೂಲ್ಸ್ ಆಗಲಿ, ದೀಸ್ ಆರ್ ದಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್. ಅಂದ್ರೆ ಇವೆಲ್ಲ ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಗಳಾಗಿರ್ತವೆ. ಬಟ್ ದೀಸ್ ಅಫಿಲಿಯೇಟೆಡ್ ಕಾಲೇಜಸ್ ಏನಾಗಿರ್ತಾವಲ್ಲ, ದೀಸ್ ಆರ್ ಕಂಟ್ರೋಲ್ಡ್ ಬೈ ದಿ ಪೇರೆಂಟಲ್ ಯೂನಿವರ್ಸಿಟೀಸ್. So, affiliated colleges requires accreditation and degree granting permissions from the parental university. That's why the affiliated colleges are not stand-alone institution of higher education. So, option E is the correct answer. Next question. A university that shares learning resources with different universities can be described as? ಅಂದ್ರೆ ವಿವಿಧ ವಿಶ್ವವಿದ್ಯಾಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾಲಯವನ್ನು ಏನೆಂದು ಕರೆಯುತ್ತಾರೆ? ಆನ್ಸರ್ ಈಸ್ ಮೆಟಾ ಯೂನಿವರ್ಸಿಟೀಸ್. ದೀಸ್ ಮೆಟಾ ಯೂನಿವರ್ಸಿಟೀಸ್ ಆರ್ ವರ್ಕ್ ಆನ್ ಕೊಲಾಬರೇಟಿವ್ ಲರ್ನಿಂಗ್ ಮಾಡೆಲ್ ಮೇಲೆ ವರ್ಕ್ ಮಾಡ್ತವೆ. ಸೊ ಇಂಡಿಯಾಸ್ ಫಸ್ಟ್ ಮೆಟಾ ಯೂನಿವರ್ಸಿಟಿ ಯಾವ್ದಂತ ಕೇಳಿದ್ರೆ ದಟ್ ಈಸ್ ಡೆಲ್ಲಿ. ನೆಕ್ಸ್ಟ್ ಕ್ವಶನ್, NAC ಎನ್ನುವುದು ಏನೈತಲ್ಲ, ದಿಸ್ ಈಸ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ದಿಸ್ ಈಸ್ ಅನ್ ಆಟೋನಮಸ್ ಬಾಡಿ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಬೈ UGC ಇನ್ ದಿ ಇಯರ್ ಆಫ್ 1994. 1994ರಲ್ಲಿ UGC ಅವರು ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವರು NAC ಅನ್ನ ಸ್ಥಾಪಿಸಿದರು. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿದೆ. ಸೊ ಈ NAC ನ ಮೇನ್ ಕಾರ್ಯ ಅಂದ್ರೆ ದಿಸ್ ಇಸ್ ಅ ಮಾನ್ಯತೆ ನೀಡುವ ಸಂಸ್ಥೆಯಾಗಿದೆ. ದಟ್ಸ್ ವೈ NAC ಇಸ್ ಅನ್ ಅಕ್ರೆಡಿಟಿಂಗ್ ಬಾಡಿ. ನೆಕ್ಸ್ಟ್ ಕ್ವಶನ್, NIRF ಸ್ಟ್ಯಾಂಡ್ಸ್ ಫಾರ್? NIRF is a initiative by the Government of India's Ministry of Education because to give the ranking for higher educational institutions. ಸೊ ಇದನ್ನ 2015 ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಮಾಡಲಾಯಿತು ಬೈ ದಿ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಇದನ್ನ ಮುಂಚೆ MHRD ಅಂತ ಹೇಳಿ ಕರಿತಿದ್ರು.
ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ NIRF ಸ್ಟ್ಯಾಂಡ್ಸ್ ಫಾರ್ ದಟ್ ಈಸ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಪ್ರಾಡಕ್ಟ್ ಆಫ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಫಲಶ್ರುತಿ ಅಲ್ಲ ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು 8 ಏಪ್ರಿಲ್ 2015 ನಲ್ಲಿ ಲಾಂಚ್ ಮಾಡಿದರು. ಟು ಗಿವ್ ಅಪ್ ಟು 10 lakh rupees ಲೋನ್ ಟು ದಿ ಸ್ಮಾಲ್ ಅಂಡ್ ಮೈಕ್ರೋ ಲೆವೆಲ್ ಆಫ್ ಎಂಟರ್ಪ್ರೈಸಸ್. ಸೊ ಇದರಲ್ಲಿ 3 ಟೈಪ್ಸ್ ಆಫ್ ಪ್ರಾಡಕ್ಟ್ ಬರ್ತವೆ. ಒಂದು ಶಿಶು, ನೆಕ್ಸ್ಟ್ ಕಿಶೋರ ಅಂಡ್ ತರುಣ. ಸೊ ಇಲ್ಲೇನು ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ವಿಚ್ ಇಸ್ ನಾಟ್ ಅ ಪ್ರಾಡಕ್ಟ್ ಆಫ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ. ಸೊ ನಾರಿ ಇಸ್ ನಾಟ್ ಅ ಪ್ರಾಡಕ್ಟ್ ಆಫ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ. ಸೊ ಕರೆಕ್ಟ್ ಆನ್ಸರ್ ಇಸ್ ನಾರಿ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಸೇಲಿಯಂಟ್ ಫೀಚರ್ ಆಫ್ NEP 2020? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು NEP 2020ರ ಪ್ರಮುಖ ಲಕ್ಷಣ ಅಲ್ಲ. ಸೊ 2020ರ NEPಯ ಲಕ್ಷಣಗಳು ಏನಂದ್ರೆ ದಿಸ್ ಪ್ರಮೋಟ್ಸ್ ವ್ಯಾಲ್ಯೂಯಬಲ್ ಎಜುಕೇಶನ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದನ್ನ ಇವರು ಪ್ರಮೋಟ್ ಮಾಡ್ತಾರೆ. ಸೊ ಇಲ್ಲಿ NEP ಮೀನ್ಸ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಸೊ ಇದರದ್ದು ಯಾವ ಲಕ್ಷಣ ಅಲ್ಲ ಅಂದ್ರೆ ಫೋಕಸ್ ಆನ್ ಸಮ್ಮೇಟಿವ್ ಅಸೆಸ್ಮೆಂಟ್ ರಾದರ್ ದೆನ್ ದಿ ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಅಂದ್ರೆ ಕಲಿಕೆಯ ನಿಯಮಿತವಾದ ರಚನಾತ್ಮಕ ಮೌಲ್ಯಮಾಪನಕ್ಕಿಂತ ಸಾರಾಂಶ ಮೌಲ್ಯಮಾಪನಕ್ಕೆ ಗಮನ ಹರಿಸುವುದು ಇದರ ಲಕ್ಷಣವಲ್ಲ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಂಟರ್ನ್ಯಾಷನಲ್ ಲಿಟ್ರೇಸಿ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್? ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಎಂದು ಆಚರಿಸುತ್ತಾರೆ? ಆನ್ಸರ್ ಈಸ್ 8 ಸೆಪ್ಟೆಂಬರ್. 8 ಸೆಪ್ಟೆಂಬರ್ ಇಸ್ ದಿ ಇಂಟರ್ನ್ಯಾಷನಲ್ ಲಿಟ್ರೇಸಿ ಡೇ. ನೆಕ್ಸ್ಟ್ ಕ್ವಶನ್, ಸ್ಪೆಷಲ್ ಎಜುಕೇಶನ್ ಕೋರ್ಸಸ್ ಆರ್ ಕಂಟ್ರೋಲ್ಡ್ ಬೈ? ಅಂದ್ರೆ ವಿಶೇಷ ಶಿಕ್ಷಣ ಕೋರ್ಸ್ಗಳು ಈ ಮಂಡಳಿಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ದಟ್ ಈಸ್ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಜ್ಞಾನ ವಿಜ್ಞಾನ ವಿಮುಕ್ತಯೇ ಎಂಬ ಧ್ಯೇಯ ವಾಕ್ಯ ಹೊಂದಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಈ ಜ್ಞಾನ ವಿಜ್ಞಾನ ವಿಮುಕ್ತ ಇಸ್ ದಿ ಮೋಟೋ ಆಫ್ UGC, ದಟ್ ಈಸ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಅದನ್ನು 1956ರಲ್ಲಿ ಸ್ಥಾಪಿಸಲಾಯಿತು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೇಮ್ ದಿ ವುಮೆನ್ಸ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಇನ್ ದಿ ಇಯರ್ ಆಫ್ 1989. ಅಂದ್ರೆ ಕೇಂದ್ರ ಸರ್ಕಾರ 1989 ಇಸ್ವಿಯಲ್ಲಿ ಆರಂಭಿಸಿದ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರು ಏನಂತ ಕೇಳಿದ್ದಾರೆ. ದಟ್ ಈಸ್ ಮಹಿಳಾ ಸಾಮಖ್ಯ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಫಾಲೋವಿಂಗ್ ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬ್ರಾಟ್ ಎಜುಕೇಶನ್ ಅಂಡರ್ ದಿ ಕನ್ಕರೆಂಟ್ ಲಿಸ್ಟ್. ಅಂದ್ರೆ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಯಿತು ಅಂತೇಳಿ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ 42nd ಅಮೆಂಡ್ಮೆಂಟ್. ಅಂದ್ರೆ 42ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದಲ್ಲಿ ಶಿಕ್ಷಣವನ್ನು ಸಮವರ್ತ ಪಟ್ಟಿಯಲ್ಲಿ ಸೇರಿಸಲಾಯಿತು. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಕೇಮ್ ಅಪ್ ಇನ್? ಅಂದ್ರೆ ಭಾರತದ ಪ್ರಥಮ ಕಾರ್ಯತಃ ವಿಶ್ವವಿದ್ಯಾಲಯ ಕಾರ್ಯಾಚರಣೆಗೊಂಡ ರಾಜ್ಯ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ 2001ರಲ್ಲಿ ತಮಿಳ್ ವರ್ಚುವಲ್ ಯೂನಿವರ್ಸಿಟಿ ಇನ್ ತಮಿಳುನಾಡು is the first virtual university of India. So option D is the correct answer. Next, who inaugurated 103rd Indian Science Congress at Mysore? ಅಂದ್ರೆ ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನರೇಂದ್ರ ಮೋದಿಜಿಯವರು. 2016 ಜನವರಿ 3ರಲ್ಲಿ ಈ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಲಾಯಿತು. Next question, which is the nodal agency for granting equivalence to degree awarded by foreign universities? Means ವಿದೇಶಿ ವಿಶ್ವವಿದ್ಯಾನಿಲಯಗಳಿಂದ ಪ್ರದಾನಿಸಲ್ಪಟ್ಟ ಪದವಿಗಳಿಗೆ ಸಮಾನತೆ ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು? ದಟ್ ಈಸ್ ದಿ AIU, Association of Indian Universities. So option D is the correct answer. Next question, Vidyalakshmi is a web portal launched by the government ಫಾರ್ ದಿ ಬೆನಿಫಿಟ್ಸ್ ಆಫ್ ಸ್ಟೂಡೆಂಟ್ ಸೀಕಿಂಗ್. ಅಂದರೆ ಈ ಕೆಳಗಿನ ಯಾವ ಪ್ರಯೋಜನಕ್ಕೋಸ್ಕರ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಅನ್ನು ಆರಂಭಗೊಳಿಸಿದೆ? ಸೊ ಆನ್ಸರ್ ಈಸ್ ಎಜುಕೇಶನ್ ಲೋನ್ಸ್. ಫಾರ್ ದಿ ಎಜುಕೇಶನ್ ಲೋನ್ಸ್ ದ ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಈಸ್ ಲಾಂಚ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಯೂನಿವರ್ಸಿಟಿ ಹ್ಯಾಸ್ ಅಡಾಪ್ಟೆಡ್ ದಿ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್? ಅಂದರೆ ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯವು ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ? ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಮೆಟಾ ಯೂನಿವರ್ಸಿಟಿ. ಮೆಟಾ ಯೂನಿವರ್ಸಿಟಿ ಅಂದರೆ
ವಿವಿಧ ವಿಶ್ವವಿದ್ಯಾಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾಲಯ. ದಟ್ ಈಸ್ ದಿ ಮೆಟಾ ಯೂನಿವರ್ಸಿಟಿ. ಅಂದ್ರೆ ಎ ಯೂನಿವರ್ಸಿಟಿ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫ್ರೆಂಟ್ ಯೂನಿವರ್ಸಿಟೀಸ್. ಸೊ ಇದನ್ನ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವುದಂದ್ರೆ ದಟ್ ಈಸ್ ಡೆಲ್ಲಿ ಯೂನಿವರ್ಸಿಟಿ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. UGC insists on research papers to be published in journals with. ಅಂದ್ರೆ UGCಯು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನು ಹೊಂದಿರಬೇಕೆಂತೇಳಿ ಆಗ್ರಹಿಸುತ್ತದೆ. ದಟ್ ಈಸ್ ದಿ ISSN ನಂಬರ್, ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. ದಿಸ್ ಈಸ್ ದಿ 8 ಡಿಜಿಟ್ ಕೋಡ್ ನಂಬರ್ ಆಗಿರ್ತದೆ. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯೂನಿವರ್ಸಿಟಿ ನ್ಯೂಸ್ ಈಸ್ ಅ ವೀಕ್ಲಿ ಜರ್ನಲ್ ಬ್ರಾಟ್ ಔಟ್ ಬೈ. ಯೂನಿವರ್ಸಿಟಿ ನ್ಯೂಸ್ ವಾರ್ತಾಪತ್ರಿಕೆಯನ್ನು ಹೊರತಂದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಯರ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ AIU, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. AIU is established in 1860. ಹಾಗೆ ಸಿಮಿಲರ್ಲಿ ನ್ಯಾಕ್, UGC, MHRD ಇವುಗಳ ಅಬ್ರಿವೇಷನ್ಸ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನ್ಯಾಕ್ ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್, UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, MHRD ಅಂದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಕ್ವಶನ್. ನೇಮ್ ದಿ ಡೈರೆಕ್ಟರ್ ಆಫ್ ನ್ಯಾಕ್. ನ್ಯಾಕ್ ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಇದೊಂದು ಮಾನ್ಯತೆ ನೀಡುವ ಸಂಸ್ಥೆಯಾಗಿದೆ. ಸೊ ನ್ಯಾಕ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1994 ಬೈ ದಿ UGC. ಸೊ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿದೆ. ಅಂಡ್ ದಿ ಫಸ್ಟ್ ಡೈರೆಕ್ಟರ್ ಆಫ್ ನ್ಯಾಕ್ ಈಸ್ ಪ್ರೊಫೆಸರ್ G. ರಾಮರೆಡ್ಡಿ ಅಂಡ್ ದಿ ಪ್ರೆಸೆಂಟ್ ಡೈರೆಕ್ಟರ್ ಆಫ್ ನ್ಯಾಕ್ ಈಸ್ ಪ್ರೊಫೆಸರ್ ಗಣೇಶಣ್ಣ ಕಣಬೀರಣ್ಣ. ಸೊ ಈ ಕ್ವಶನ್ ಏನಿದೆ 2017 ಕೇಸೆಟ್ ಅಲ್ಲಿ ಕೇಳಿದ್ರು. ಸೊ ಅವಾಗ ನ್ಯಾಕ್ ನ ಡೈರೆಕ್ಟರು ಪ್ರೊಫೆಸರ್ DP ಸಿಂಗ್ ಆಗಿದ್ರು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಕ್ಸ್ಪಾಂಡ್ ರೂಸಾ. ರೂಸಾ ಎಂದರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ದಿಸ್ ಕ್ವಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಬಹಳ ಸರಿ ಈ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್. ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ ಯಾವುದು? ದಟ್ ಈಸ್ ಆಪ್ಷನ್ ಬಿ 26 ನವೆಂಬರ್ 1949. ನೆಕ್ಸ್ಟ್. ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್. ಅಂದ್ರೆ ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ? ಉನ್ನತ ಶಿಕ್ಷಣವು ಭಾರತದಲ್ಲಿ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಇವೆರಡರ ಜವಾಬ್ದಾರಿಯಾಗಿರುತ್ತದೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್. ದಿ ಹೆಡ್ ಕ್ವಾರ್ಟರ್ಸ್ ಆಫ್ NCRI ಈಸ್ ಇನ್. NCRI ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ದಟ್ ಈಸ್ ಇನ್ ಹೈದರಾಬಾದ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒನ್ ಆಫ್ ದಿ ಫಾಲೋವಿಂಗ್ ಕ್ರೈಟೇರಿಯಾ ಈಸ್ ನಾಟ್ ಯೂಸ್ಡ್ ಫಾರ್ ಪರ್ಪಸಸ್ ಆಫ್ ಅಕ್ರೆಡಿಟೇಷನ್ ಬೈ ನ್ಯಾಕ್. ಅಂದ್ರೆ ಈ ಕೆಳಗಿನ ಯಾವ ನ್ಯಾಕ್ನ ಕಾರ್ಯಗಳನ್ನು ಮಾನ್ಯತೆ ನೀಡಲು ಉಪಯೋಗಿಸುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನ್ಯಾಕ್ ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಸೊ ನ್ಯಾಕ್ ಈಸ್ ಅನ್ ಆಟೋನಮಸ್ ಬಾಡಿ. ಇದು ಉನ್ನತ ಶಿಕ್ಷಣದಲ್ಲಿ ಮೌಲ್ಯಮಾಪನ ಮತ್ತು ಮಾನ್ಯತೆ ನೀಡುವ ಸಂಸ್ಥೆಯಾಗಿದೆ. ನ್ಯಾಕ್ನ ಕೆಲವೊಂದಿಷ್ಟು ಪರ್ಪಸಸ್ ಇದಾವೆ. ಅವು ಯಾವಂದ್ರೆ ರಾಷ್ಟ್ರೀಯ ಅಭಿವೃದ್ಧಿಗೆ ಕೊಡುಗೆ ನೀಡುವುದಾಗಲಿ, ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಸಂಬಂಧ, ಮಾಹಿತಿ ಮತ್ತು ಕಲಿಕಾ ಸಂಪನ್ಮೂಲಗಳನ್ನು ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಜಾಗತಿಕ ಸಾಮರ್ಥ್ಯಗಳನ್ನು ಬೆಳೆಸುವುದು ಮತ್ತು ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು. ಇವೆಲ್ಲ ಏನಾಗಿವೆ ನ್ಯಾಕ್ನ ಮಾನ್ಯತೆಗಳು. ಬಟ್ rapport of teachers with the students, this is not a purpose of NAC. So option C is the correct answer. ಈ ನ್ಯಾಕ್ ಮೇಲೆ ಬಹಳಷ್ಟು ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಪ್ರೀವಿಯಸ್ಲಿ. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್. 10+2+3 ಆಸ್ ಅ ಕಾಮನ್ ಸ್ಟ್ರಕ್ಚರ್ ಆಫ್ ಎಜುಕೇಶನ್ ಈಸ್ ರೆಕಮೆಂಡೆಡ್ ಬೈ. ಅಂದ್ರೆ 10+2+3 ಮಾದರಿಯ ಶಿಕ್ಷಣ ನೀತಿಯನ್ನು ಯಾವ ಆಯೋಗವು ಶಿಫಾರಸು ಮಾಡಿತ್ತು? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಿ ಕೋಟಾರಿ ಕಮಿಷನ್. ಸೊ ಭಾರತಕ್ಕೆ ಒಂದು ಸುಸ್ಥಿರ ಶಿಕ್ಷಣ ನೀತಿಯನ್ನು ರೂಪಿಸಲು ಡಾಕ್ಟರ್ DS ಕೋಟಾರಿ ಅವರು ಒಂದು ಶಿಕ್ಷಣ ಸಮಿತಿಯನ್ನು ಸ್ಥಾಪಿಸಿದರು. ಅದೇ ಯಾವುದಂದ್ರೆ ಕೋಟಾರಿ ಕಮಿಷನ್ 1964ರಿಂದ 66. ಸೊ ಈ ಕಮಿಷನ್ದ ಮೇನ್ ಉದ್ದೇಶ ಏನಾಗಿತ್ತಂದ್ರೆ ಶಿಕ್ಷಣದ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಸಾಮಾಜಿಕ ಹಾಗೂ ರಾಷ್ಟ್ರೀಯ ಏಕತೆಯನ್ನು ಅಭಿವೃದ್ಧಿಪಡಿಸುವುದು, ಪ್ರಜಾಪ್ರಭುತ್ವವನ್ನು ಕ್ರೋಢೀಕರಿಸುವುದು, ದೇಶವನ್ನು ಆಧುನೀಕರಿಸುವುದು ಮತ್ತು ಸಾಮಾಜಿಕ, ನೈತಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಸೊ ಇದು ಪ್ರೈಮರಿ, ಹೈಯರ್ ಸೆಕೆಂಡರಿ ಅಂಡ್ ಯೂನಿವರ್ಸಿಟಿ ಎಜುಕೇಶನ್ಗೋಸ್ಕರ 10+2+3 ಮಾಡೆಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇಲ್ಲಿ
ಎಜುಕೇಶನ್ ಕಮಿಷನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಕಮಿಷನ್ಸ್ ಬರ್ತವೆ, ಲೈಕ್ ರಾಧಾಕೃಷ್ಣ ಕಮಿಷನ್, ಕೊಠಾರಿ ಕಮಿಷನ್, ಸೆಕೆಂಡರಿ ಎಜುಕೇಶನ್ ಕಮಿಷನ್ ಅಂಡ್ ದಿ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್. ಇವೆಲ್ಲ ವೆರಿ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್, ದಿ ಪ್ರೊವಿಷನ್ ಫಾರ್ ಬೆಟರ್ ಅಂಡ್ ಎಕ್ಸ್ಪಾಂಡೆಡ್ ಪ್ರೋಗ್ರಾಮ್ಸ್ ಫಾರ್ ದಿ ಎಜುಕೇಶನ್ ಆಫ್ ಮೈನಾರಿಟೀಸ್ ಹ್ಯಾಸ್ ಗಿವನ್ ಪ್ರಯಾರಿಟಿ ಇನ್. ಅಂದ್ರೆ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನು ಇಲ್ಲಿ ಯಾವುಗಳಲ್ಲಿ ನೀಡಲಾಗಿದೆ ಅಂತ ಕೇಳಿದ್ದಾರೆ. 1990 ಮೇಯಲ್ಲಿ ಒಂದು ಕಮಿಟಿಯನ್ನು ರಚಿಸಲಾಗ್ತದ ಅಂಡರ್ ದಿ ಆಚಾರ್ಯ ರಾಮಮೂರ್ತಿ. ಇಲ್ಲಿ ರಾಮಮೂರ್ತಿ ವರದಿಯನ್ನು ರಚಿಸಲಾಗ್ತದ. ಈ ವರದಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಕ್ವಿಟಿ, ಸೋಷಿಯಲ್ ಜಸ್ಟಿಸ್, ಡಿಸೆಂಟ್ರಲೈಸೇಷನ್ ಆಫ್ ಎಜುಕೇಶನ್ ಮ್ಯಾನೇಜ್ಮೆಂಟ್. ಆಮೇಲೆ ಈ ವರದಿಯಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನು ನೀಡಿದರು. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ರಾಮಮೂರ್ತಿ ರಿಪೋರ್ಟ್. ನೆಕ್ಸ್ಟ್ ಕ್ವಶನ್, ಅಮಾಂಗ್ ದಿ ಫಾಲೋವಿಂಗ್ ಯೂನಿವರ್ಸಿಟೀಸ್ ವಿಚ್ ಒನ್ ಈಸ್ ಹ್ಯಾವಿಂಗ್ ದಿ ಯುನೈಟರಿ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ಕೊಟ್ಟಿರೋ ವಿಶ್ವವಿದ್ಯಾಲಯಗಳಲ್ಲಿ ಯಾವುದು ಒಂದು ಏಕರೂಪದ ಗುಣಲಕ್ಷಣವನ್ನು ಹೊಂದಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಂಡಿಯನ್ ಯೂನಿವರ್ಸಿಟೀಸ್ ಅಲ್ಲಿ ಬೇಸಿಕಲಿ 2 ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಬರ್ತವೆ. ಫಸ್ಟ್ ಒನ್ ಯುನೈಟರಿ ಯೂನಿವರ್ಸಿಟಿ, ಸೆಕೆಂಡ್ ಒನ್ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಅಂತ ಹೇಳಿ. ಸೊ ಈ ಯುನೈಟರಿ ಯೂನಿವರ್ಸಿಟಿ ಅಂದ್ರೆ ಸಿಂಗಲ್ ಕ್ಯಾಂಪಸ್ ಹೊಂದಿರ್ತವೆ ಅಂಡ್ ಆಫರ್ಸ್ ಬೋತ್ PG ಅಂಡ್ UG ಇನ್ ಸಿಂಗಲ್ ಕ್ಯಾಂಪಸ್. ಸೊ ಇದಕ್ಕೆ ಉದಾಹರಣೆ ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ ಅಂಡ್ JNU, ದಟ್ ಈಸ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಅದೇ ಅಫಿಲಿಯೇಟಿಂಗ್ ಯೂನಿವರ್ಸಿಟೀಸ್ ಅಂದ್ರೆ ಇವು ಕಾಮನ್ ಟೈಪ್ ಆಫ್ ಯೂನಿವರ್ಸಿಟಿ ಇನ್ ಇಂಡಿಯಾ. ದಿಸ್ ಯೂನಿವರ್ಸಿಟೀಸ್ ಹ್ಯಾವ್ ಸೆಂಟ್ರಲ್ ಕ್ಯಾಂಪಸ್ ಫಾರ್ ದಿ PG ಅಂಡ್ ರಿಸರ್ಚ್. ಆಮೇಲೆ ಈ ಏನು ಅಫಿಲಿಯೇಟಿಂಗ್ ಯೂನಿವರ್ಸಿಟೀಸ್ ಇರ್ತಾವಲ್ಲ, ಇದ್ರ ಅಂಡರ್ ಅಫಿಲಿಯೇಟಿಂಗ್ ಕಾಲೇಜಸ್ ಇರ್ತಾವ. ದೇ ಕ್ಯಾನ್ ಆಫರ್ PG ಅಂಡ್ UG. ಸೊ ನಮಗೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಯುನೈಟರಿ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಆನ್ಸರ್ ಈಸ್ ಡೆಲ್ಲಿ ಯೂನಿವರ್ಸಿಟಿ, ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ರೂಸಾ ಕ್ಯಾಟರ್ಸ್ ಟು ದಿ ನೀಡ್ಸ್ ಆಫ್. ಅಂದ್ರೆ ರೂಸಾ ಯಾವುದಕ್ಕೆ ಸಂಬಂಧಿಸಿದ್ದು? ರೂಸಾ ಎಂದರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ಇದರ ಮುಖ್ಯ ಉದ್ದೇಶವೇನೆಂದರೆ ದಿ ಡೆವಲಪ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ. ಸೊ ಇದರ ಯಾವುದಕ್ಕೆ ಸಂಬಂಧಿಸಿದೆ? ಹೈಯರ್ ಎಜುಕೇಶನ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ಎಜುಕೇಶನ್ ಚಾನೆಲ್ ಲಾಂಚ್ಡ್ ಬೈ ಇಗ್ನೋ. ಅಂದ್ರೆ ಇಗ್ನೋ ನಡೆಸುವ ಶೈಕ್ಷಣಿಕ ವಾಹಿನಿ ಯಾವುದು? ಫಸ್ಟ್ ಆಫ್ ಆಲ್, ಇಗ್ನೋ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಇದೇನ್ ಮಾಡ್ತದ ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಥ್ರೂ ಎಜುಕೇಶನ್ ಇಂಪ್ಲಾಂಟ್ ಮಾಡೋದಕ್ಕಾಗಿ ಒಂದು ಚಾನಲ್ ಅನ್ನು ಲಾಂಚ್ ಮಾಡ್ತದ. ಆ ಚಾನಲ್ ನೇಮ್ ಏನಂದ್ರೆ ಜ್ಞಾನ ದರ್ಶನ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ಫಸ್ಟ್ ಚೀಫ್ ಜಸ್ಟಿಸ್ ಟು ಬಿ ಅಪಾಯಿಂಟೆಡ್ ಆಸ್ ಎ ಗವರ್ನರ್ ಆಫ್ ಎ ಸ್ಟೇಟ್. ಸೊ ಒಂದು ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ನ್ಯಾಯಾಧೀಶರು ಯಾರಂತೇಳಿ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಜಸ್ಟಿಸ್ ಸದಾಶಿವಂ, ದಟ್ ಈಸ್ ಆಪ್ಷನ್ ಸಿ. ಇವರು ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ ಅಂಡ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ಗವರ್ನರ್ ಆಫ್ ಕೇರಳ. ಸೊ ಕೇರಳ ರಾಜ್ಯದ ರಾಜ್ಯಪಾಲರಾಗಿ ನೇಮಕಗೊಳ್ತಾರೆ. ಈ ಗವರ್ನರ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ದಿ ಗವರ್ನರ್ ಆಫ್ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಜಸ್ಟಿಸ್ ಸದಾಶಿವಂ. ನೆಕ್ಸ್ಟ್, ಯೂನಿವರ್ಸಿಟಿ ನ್ಯೂಸ್ ಈಸ್ ಪಬ್ಲಿಷ್ಡ್ ಬೈ. ಅಂದ್ರೆ ಯೂನಿವರ್ಸಿಟಿ ನ್ಯೂಸ್ ನ ಪ್ರಕಾಶಕರು ಯಾರು? ಆಪ್ಷನ್ ಬಿ, ದಟ್ ಈಸ್ AIU, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗೆ MHRD, UGC, NCERT ಇವುಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್, ಬಿಕಾಸ್ ಇವುಗಳ ಮೇಲೇನು ರಿಪೀಟೆಡ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. MHRD ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಪ್ರೆಸೆಂಟ್ಲಿ ಇದನ್ನ MOE, ದಟ್ ಈಸ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಹೇಳಿ ಕರೀತಾರೆ. 1985ರಲ್ಲಿ ಇದರ ಸ್ಥಾಪನೆ ಆಗಿತ್ತು. ನೆಕ್ಸ್ಟ್, UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರ್ತದ. 1956ರಲ್ಲಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದನ್ನ ಸ್ಥಾಪಿಸ್ತಾರೆ. ನೆಕ್ಸ್ಟ್, NCERT, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಇದನ್ನು 1961ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್, ದಿ ಹೆಡ್ ಕ್ವಾರ್ಟರ್ಸ್ ಆಫ್ NAC ಈಸ್ ಸಿಚುವೇಟೆಡ್ ಇನ್. ಆನ್ಸರ್ ಈಸ್ ಬೆಂಗಳೂರು. ಅಂದ್ರೆ NAC ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರು, ದಟ್ ಈಸ್ ಇನ್ ಬೆಂಗಳೂರು. ಸೊ ಈ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮೇನ್ಲಿ ಅಬ್ರಿವೇಷನ್ಸು, ಆಮೇಲೆ ಹೆಡ್ ಕ್ವಾರ್ಟರ್ಸು, ಆಮೇಲೆ ಇದರ ಮೇನ್ ಫಂಕ್ಷನ್ಸ್ ಏನಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್,
The present chairman of ICHR. ICHR means Indian Council of Historical Research. ಇದರ ಪ್ರೆಸೆಂಟ್ ಚೇರ್ಮನ್ ಯಾರಿದ್ದಾರೆ ಅಂದ್ರೆ ಪ್ರೊಫೆಸರ್ ರಘುವೇಂದ್ರ ತನ್ವಾರ್. ಇವರು 2022ರಲ್ಲಿ ನೇಮಕಗೊಂಡಿದ್ದಾರೆ. ಬಟ್ ಈ ಕ್ವಶನ್ ಏನಿದೆ 2014 ಕೇಸೆಟ್ ಅಲ್ಲಿ ಕೇಳಿದ್ರು. ಸೊ ಅವಾಗ ಇದರ ಚೇರ್ಮನ್ ಯಾರಾಗಿದ್ರು ಅಂದ್ರೆ ಎಲ್ ಪ್ರಗಡ್ ಸುದರ್ಶನ್ ರಾವ್ ಆಗಿದ್ರು. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ನ್ಯಾಷನಲ್ ಕೌನ್ಸಿಲ್ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಈಸ್ ಬೀಯಿಂಗ್ ಸೆಟ್ ಅಪ್ ಬೈ ದಿ MHRD. ಅಂದ್ರೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಇಂದ ಯಾವುದಕ್ಕೆ ಸ್ಥಾಪಿತವಾಯಿತು ಅಂತ ಹೇಳಿ ಕೇಳಿದ್ದಾರೆ. ಸೊ ಹಿಯರ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಟು ಎನ್ಶ್ಯೂರ್ ಕಂಪೇರಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಸರ್ಟಿಫಿಕೇಶನ್ ಇನ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್. ನೆಕ್ಸ್ಟ್, ಇನ್ ಅಮರಕಂಟಕ MP and National University is established. Name it. Means ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡಿರುವ ರಾಷ್ಟ್ರೀಯ ವಿಶ್ವವಿದ್ಯಾಲಯವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆನ್ಸರ್ ಈಸ್ ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಏನಾಗಿರ್ತದ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡಿರುವ ರಾಷ್ಟ್ರೀಯ ವಿಶ್ವವಿದ್ಯಾಲಯವಾಗಿದೆ. ನೆಕ್ಸ್ಟ್, ದಿ ಫಸ್ಟ್ known residential international university of the world is. ಅಂದ್ರೆ ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವೊಂದು ಯಾವುದನ್ನು ಗುರುತಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ನಳಂದ ಯೂನಿವರ್ಸಿಟಿ. ಸೊ ನಳಂದ ಯೂನಿವರ್ಸಿಟಿಯು ಅತ್ಯಂತ ಪ್ರಾಚೀನ ಯೂನಿವರ್ಸಿಟಿನೂ ಹೌದು. ದೆನ್ ದಿಸ್ ಇಸ್ ನೋನ್ ಆಸ್ ದಿ ರೆಸಿಡೆನ್ಷಿಯಲ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ದಿ ವರ್ಲ್ಡ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕಮ್ಯುನಿಟಿ ಕಾಲೇಜಸ್ ಸ್ಕೀಮ್ಸ್ ಕಾನ್ಸಂಟ್ರೇಟ್ ಆನ್. ಸಮುದಾಯ ಕಾಲೇಜ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ. ಸೊ ದಿ ಕಮ್ಯುನಿಟಿ ಕಾಲೇಜ್ ಈ ಮಾಡೆಲ್ ಏನದಲ್ಲ ಇದೇ ಆಫರ್ ಏನ್ ಮಾಡ್ತದಂದ್ರೆ ಲೋ ಕಾಸ್ಟ್ ಅಂಡ್ ಹೈ ಕ್ವಾಲಿಟಿ ಎಜುಕೇಶನ್ ಆಫರ್ ಮಾಡ್ತದ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ತದ. ಅಂಡ್ ದಿಸ್ ಮಾಡೆಲ್ ಈಸ್ ಫ್ಲೆಕ್ಸಿಬಲ್ ಅಂಡ್ ಅಲೈನ್ ಟು ದಿ ಲೋಕಲ್ ಕಮ್ಯುನಿಟಿ ನೀಡ್ಸ್. ಸೊ ಈ ಕಮ್ಯುನಿಟಿ ಕಾಲೇಜ್ ಸ್ಕೀಮ್ ಏನದಲ್ಲ ಈ ಟೋಟಲಿ ಕಾನ್ಸಂಟ್ರೇಟ್ ಆನ್ ವೊಕೇಶನಲ್ ಎಜುಕೇಶನ್ ಅಥವಾ ವ್ಯಕ್ತಿ ಆಧಾರಿತ ಶಿಕ್ಷಣದ ಮೇಲೆ ಇದು ಸಂಬಂಧಿತವಾಗಿದೆ. So option C is the correct answer. Next question, Indian Institute of Advanced Studies is located at, that is IIAS. ಇದು ಎಲ್ಲಿದೆ ಅಂತ ಕೇಳಿದ್ದಾರೆ. So correct answer is option D, that is Shimla. 1964ರಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ ಇದು ಸೆಟಪ್ ಮಾಡಲಾಯಿತು ಅಂಡ್ 1965 ಅಕ್ಟೋಬರ್ 20ರಂದು ಇದರ ಕಾರ್ಯಾಚರಣೆ ಸ್ಟಾರ್ಟ್ ಆಯಿತು. Next question, which is the correct abbreviation for the Apex Institute of Educational Planning Administration in India? ಅಂದ್ರೆ Apex Institute of Educational Planning Administration in India ಇದರ ಸರಿಯಾದ ಸಂಕ್ಷಿಪ್ತ ರೂಪ ಯಾವುದು ಅಂತ ಕೇಳಿದ್ದಾರೆ. So here correct answer is option B, that is NUEPA, that is National University of Educational Planning and Administration. This is also known as National Institute of Educational Planning and Administration, that is NIEPA. Next question, private enterprises is highly prominent in India at the level of. ಅಂದ್ರೆ ಯಾವ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಪ್ರೊಫೆಷನಲ್ ಎಜುಕೇಶನ್. ಅಂದ್ರೆ ವೃತ್ತಿಪರ ಶಿಕ್ಷಣದಲ್ಲಿ ಭಾರತದಲ್ಲಿ ಏನಾಗಿದೆ ಅಂದ್ರೆ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ನೆಕ್ಸ್ಟ್, ರಿಸರ್ವೇಶನ್ ಇನ್ ಪ್ರೊಫೆಷನಲ್ ಹೈಯರ್ ಎಜುಕೇಶನ್ ಅಪರ್ಚುನಿಟೀಸ್ ಈಸ್ ಅಡಾಪ್ಟೆಡ್ ಇನ್ ಇಂಡಿಯಾ ಬಿಕಾಸ್. ಅಂದ್ರೆ ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ ಏಕೆಂದರೆ ಇಟ್ ಕಂಪೆನ್ಸೇಟ್ಸ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕಲ್ ಹ್ಯಾಂಡಿಕ್ಯಾಪ್ಸ್ ಫಾರ್ ಸರ್ಟನ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್. ಸೊ ಆಪ್ಷನ್ ಸಿ ಇಸ್ ದಿ correct answer. Next question, this is from KSET 2024. National Board of Accreditation NBA is connected with the accreditation of. ಇಲ್ಲಿ NBA ಅನ್ನೋದು ಏನಾಗುತ್ತಾ, this is the autonomous organization that was established in 1994 by the AICTE, ಅಂದ್ರೆ All India Council of Technical Education. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ AICTE ಮಾಡಿದ ಸ್ಟ್ಯಾಂಡರ್ಡ್ ಅನುಗುಣವಾಗಿ ತಾಂತ್ರಿಕ ಮೀನ್ಸ್ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಮಾನ್ಯತೆ ನೀಡುವ ಸಂಸ್ಥೆ
ದಿಸ್ NBA ಆಗಿದೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಆಫರ್ಡ್ ಬೈ ಅನ್ institution. Next question. This question is also from KSET 2024. The first open university established in India is. Here correct answer is option A, that is Dr. B.R. Ambedkar Open University, ಹೈದರಾಬಾದ್. ಇದನ್ನು 1982ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್, ದಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇಗ್ನೋ ಹೈದರಾಬಾದಲ್ಲಿದೆ. ಇದನ್ನು 1985ರಲ್ಲಿ ಸ್ಥಾಪಿಸಲಾಯಿತು. ಆ್ಯಂಡ್ ನೆಕ್ಸ್ಟ್, ನಳಂದ ಓಪನ್ ಯೂನಿವರ್ಸಿಟಿ NOU ಇದು ಪಟ್ನಾದಲ್ಲಿದೆ ಆ್ಯಂಡ್ ಇದನ್ನು 1987ರಲ್ಲಿ ಸ್ಥಾಪಿಸಲಾಯಿತು. ಹಾಗೆ ವರ್ಧಮಾನ ಮಹಾವೀರ ಓಪನ್ ಯೂನಿವರ್ಸಿಟಿ VMOU ಇದು ಕೋಟಾದಲ್ಲಿದೆ. ಇದನ್ನು ಕೂಡ 1987ರಲ್ಲಿ ಸ್ಥಾಪಿಸಲಾಯಿತು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿದೆ ಆ್ಯಂಡ್ ಇದನ್ನು 1996ರಲ್ಲಿ ಸ್ಥಾಪಿಸಲಾಯಿತು. ಟೋಟಲಿ ಪ್ರೆಸೆಂಟ್ಲಿ 13 state open universities are there in India. Thank you for watching. If you found this video helpful, please like, share and subscribe to Physics Hub. Don't forget to press the bell icon for more KSET, UGC NET, CSR NET and physics related videos. Keep learning, keep growing and keep exploring physics with Physics Hub. Thank you.